ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯುಟೋರಿಯಲ್. ನಾವು ಇವತ್ತು ಒಂದು ಬೇರೆ ಟಾಪಿಕ್ ಅಂದರೆ ನಮ್ಮ ಸಬ್ಜೆಕ್ಟ್ಗಿಂತ ಬೇರೆ ಹೊರಗಡೆ ಹೋಗಿ ಬೇರೆ ಟಾಪಿಕನ್ನು ಮಾತಾಡಲಿಕ್ಕೆ ಹೋಗ್ತಿದ್ದೇವೆ. ಅದೇನಪ್ಪ ಅಂತಂದರೆ ನಾವು ನ್ಯೂ ಎಜುಕೇಷನಲ್ ಪಾಲಿಸಿ. ನಮ್ಮ ಭಾರತ ಸರ್ಕಾರ ಐತಿಹಾಸಿಕ ಒಂದು ಡಿಸಿಷನ್ ತೊಗೊಂಡು ಈ ನ್ಯೂ ಎಜುಕೇಷನ್ಸ್ ಪಾಲಿಸಿನ ತೊಗೊಂಬಂದಿದೆ. ಎಷ್ಟೋ ವರ್ಷಗಳಿಂದ ನಮ್ಮದು ಅಂದರೆ ಬಯಾಟ್ ಮಾಡ್ತಕ್ಕಂಥ ಒಂದು ಎಜುಕೇಷನ್ ಪಾಲಿಸಿ ಇತ್ತು ಇಷ್ಟು ವರ್ಷಗಳು. ಅದನ್ನು ಚೇಂಜ್ ಮಾಡಿ ಎಕ್ಸ್ಪರಿಮೆಂಟಲ್ ಓರಿಯೆಂಟೆಡ್ ಅಂತ ಹೇಳ್ತೀವಿ, ಅಂದರೆ ಚಟುವಟಿಕಾ ಆಧಾರಿತ ಎಜುಕೇಷನ್ ಪಾಲಿಸಿನ ತೊಗೊಂಬಂದಿದೆ. ಅದೇನಪ್ಪ ಅಂತಂತಂದ್ರೆಗಿನ ಮೊದಲಿಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತೋಣ. ಮೊದಲಿಗೆ ನಾವು ಯಾವುದೋ ಒಂದು ಸ್ಟ್ರೀಮ್ ತೊಗೊಂಡ್ವಿ ಅಂದ್ಕೊಳ್ಳಿ. ಇವಾಗ ಸೈನ್ಸು ಇಲ್ಲ ಆರ್ಟ್ಸು ಇಲ್ಲ ಕಾಮರ್ಸ್. ಇವಾಗ ಸೈನ್ಸ್ ತೊಗೊಂಡ್ರೆಗಿನ ಆರ್ಟ್ಸಲ್ಲಿರ್ತಕ್ಕಂಥದ್ದು ಮತ್ತು ಕಾಮರ್ಸಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ಓದೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೇನು ಮಾಡ್ತಾಯಿದ್ವಿ ನಾವು ಸೈನ್ಸೇ ಕಂಟಿನ್ಯೂ ಮಾಡ್ಬೇಕಾಗ್ತಾಯಿತ್ತು. ಸೊ ಒಂದು ವೇಳೆ ಇವಾಗ UPSC ತಯಾರಿ ಮಾಡ್ತಕ್ಕಂಥವ್ರಾಗಲಿ ಇಲ್ಲಾಂದರೆ ಯಾವುದೇ ಎಕ್ಸಾಮಿಗೆ ತಯಾರಿ ಮಾಡ್ತಕ್ಕಂಥವ್ರಾಗಲಿ ಭಾಳ ಕಷ್ಟ ಆಗ್ತಾಯಿತ್ತು, ಹೌದಾ? ಯಾಕಂದರೆ ಆರ್ಟ್ಸ್ ಸಬ್ಜೆಕ್ಟ್ ತೊಗೊಂಡಿರಲಿಲ್ಲ ಅಂದರೆ ಸೈನ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇವಾಗ ಹೆಂಗೆ ಮಾಡಿದ್ದಾರೆ ಅಂದರೆ ನಮ್ಮ ಗೌರ್ಮೆಂಟು ನಮಗೆ 9ನೇ ಕ್ಲಾಸ್ ಆದಮೇಲೆ 12ನೇ ಕ್ಲಾಸ್ ತನಕ ಯಾವುದಾದ್ರೂ ಸಬ್ಜೆಕ್ಟ್ ನಾವು ಚೂಸ್ ಮಾಡ್ಕೋಬೋದು. ಡಿಗ್ರಿಲೂ ನಾವು ಯಾವುದಾದ್ರೂ ಸಬ್ಜೆಕ್ಟ್ ಚೂಸ್ ಮಾಡ್ತಕ್ಕಂಥ ಶಕ್ತಿನ ಪವರ್ನ ನಮಗೆ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ. ಇವಾಗ ಮತ್ತೆ ಅದರಲ್ಲಿ ಏನೇನಿದೆ, ಇವಾಗ ಮೊದಲಿಗೆ ನಮ್ಗೆ 10+2 ಅಂತ ಇರ್ತಿತ್ತು. 10+2 ಎಜುಕೇಷನ್ ಅಂತಂದರೆ 1 to 10th ಒಂದು ಭಾಗ ಅಂತ ಹೇಳ್ತಾಯಿದ್ರು. ಆಮೇಲೆ 11th 12th ಒಂದು ಭಾಗ ಅಂತ ಹೇಳ್ತಿದ್ರು. 2 ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಡಿಗ್ರಿ ಅಂತ ಹೇಳ್ತಾಯಿದ್ರು. ಇವಾಗ 10+2ನ ತೆಗೆದುಬಿಟ್ಟು 5+3+3+4, ಹೌದಾ? ಇವಾಗ 10+2 ಅಲ್ಲೇ 12 ವರ್ಷ ಬರ್ತಾಯಿತ್ತು, ಹೌದಾ? 5+3+3+4 ಅಲ್ಲಿ ಎಷ್ಟು ಬರ್ತಾಯಿದೆ ನಮಗೆ? 15 ವರ್ಷ ಬರ್ತಾಯಿದೆ. ಅಂದರೆ ಏನು 12 ಅಂದರೆ 3 ವರ್ಷ ಇನ್ನೂ ಇನ್ಕ್ರೀಸ್ ಆಯಿತು ನಮಗೆ 12th ಮುಗಿಯೋದ್ರೊಳಗೆ. ಆ 3 ವರ್ಷ ಹೆಂಗೆ ಅಂದರೆ ನಾವು ಮೊದಲಿಗೆ 5ನೇ ವರ್ಷದಿಂದ ನಮಗೆ ಸ್ಕೂಲ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇವಾಗ ಯಾವಾಗಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ? 3ನೇ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದು ಹೆಂಗೆಪ್ಪ ಅಂದರೆ ಫಸ್ಟ್ 5 ವರ್ಷದಲ್ಲಿ ಫಸ್ಟ್ 3 ಇಯರ್ಸ್ ಅಂದರೆ ಮೊದಲನೇ 3 ವರ್ಷ ಏನಿದೆ ಅಲ್ಲ, ಕಿಂಡರ್ ಗಾರ್ಡನ್ ಅಂದರೆ ನಾವು ಅಂಗನವಾಡಿ ಅಂತ ಕರಿತೇವೆ. ಅದನ್ನು ಅಂದರೆ ಪೇರೆಂಟ್ಸ್ ಟೀಚ್ ಮಾಡ್ತಾ ಇರಬೇಕಂದ್ರೆ ಅವರ ಪೋಷಕರು ಅವರ ಮಕ್ಕಳಿಗೆ ಟೀಚ್ ಮಾಡಬೇಕು. ಅದರ ನಂತರ ಅವರ ಹುಡುಗರಿಗೂ 1ನೇ ಕ್ಲಾಸಿಂದ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ 3 ವರ್ಷಗಳ ನಂತರ, ಅಂದರೆ ಆಟ ಆಡ್ತಕ್ಕಂಥ ಏಜಲ್ಲಿ ಕಲಿಕೆಗಳು ಅಂದರೆ ಇವಾಗ ಅಕ್ಷರಗಳನ್ನ ನೆನ್ಪಿಟ್ಕೊತಕ್ಕಂಥದ್ದು, ಮತ್ತು ವಸ್ತುಗಳನ್ನ ನೆನ್ಪಿಟ್ಕೊಳ್ತಕ್ಕಂಥದ್ದು, ಮತ್ತೇನು ಸಂಖ್ಯೆಗಳನ್ನು ಇದು ಅಂಕಿ ಇದು ಸಂಖ್ಯೆ ಈ ನಂಬರ್ ಅಂದರೆ ಏನು ಅಂತ ಗುರ್ತಿಟ್ಕೊಂತಂದು ಫಸ್ಟ್ 3 ವರ್ಷದಲ್ಲಿ ಕಲಿಸ್ತಾರೆ. ನೆಕ್ಸ್ಟ್ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಪ್ಲೇಫುಲ್ ಎಕ್ಸ್ಪರಿಮೆಂಟಲ್ ಗೇಮಿಂಗ್ ಅಂತ ಹೇಳ್ತಾರೆ. ಅದು ಎಜುಕೇಷನಲ್ಲಿ ಹೆಂಗೆ ಅಂದರೆ ಪ್ಲೇಫುಲ್ ಎಜುಕೇಷನ್ ಅಂತಂದರೆ ಆಟ ಆಡ್ತಾ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು. ಓಕೆ, 1ನೇ ಮತ್ತು 2ನೇ ಅಂದರೆ ಟೋಟಲ್ 5 ವರ್ಷದ ಮುಗಿತಾ ಒಂದು ಗುಂಪು. ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ 3 ವರ್ಷದ ಗುಂಪು. ನೆಕ್ಸ್ಟ್ 3 ವರ್ಷದ ಗುಂಪಲ್ಲಿ ಏನು ಬರುತ್ತೆ ಅಂದರೆ ಕ್ಲಾಸ್ 3ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಇರುತ್ತೆ. ಇದಕ್ಕೇನಪ್ಪ ಅಂತಂದ್ರೆಗಿನ ಪ್ರಿಪ್ರೇಟರಿ ಸ್ಕೂಲ್ ಅಂತ ಹೇಳ್ತೀವಿ. ಇದರಲ್ಲಿ ಹೆಂಗಿರುತ್ತೆ ಅಂತಂದ್ರೆಗಿನ ನಮಗೆ ಇದುವರೆಗೆ ನಮಗೇನು ಪ್ಲೇಫುಲ್ ಇತ್ತು. ಇವಾಗ ಹೆಂಗೆ ಚಟುವಟಿಕೆಗಳು ಕೊಡ್ತಾರೆ, ಅಂದರೆ ಇವಾಗ ಒಂದು ಕೆಲಸ ಮಾಡೋಕ್ಕೆ ಕೊಡ್ತಾರೆ. ಆ ಕೆಲಸದಿಂದ ನೀವು ಕಲಿತಕ್ಕಂಥದ್ದನ್ನು ನಾವು ಇದರಲ್ಲಿ 3ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ನೋಡ್ತೀವಿ. ಇದು ಸೆಕೆಂಡ್ 3 ವರ್ಷದ್ದು. ನೆಕ್ಸ್ಟ್ ಏನು ಇನ್ನೊಂದು 3 ವರ್ಷದ್ದು ಬರುತ್ತೆ. ಆ 3 ವರ್ಷದ ಎಲ್ಲಿಂದ ಅಂದರೆ ಕ್ಲಾಸ್ 6ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಇರುತ್ತೆ. ಅದರಲ್ಲಿ ಏನಂತಂದರೆ ಎಕ್ಸ್ಪರಿಮೆಂಟಲ್ ಬೇಸ್ಡ್ ಅಂತ ಹೇಳ್ತೀವಿ, ಹೌದಾ? ಎಕ್ಸ್ಪರಿಮೆಂಟಲ್ ಬೇಸ್ಡಲ್ಲಿ ಏನಾಗುತ್ತೆ ಅಂತಂದರೆ ನಮಗೊಂದು ಚಟುವಟಿಕೆಗಳು ಕೊಟ್ಟ ಮೇಲೆ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಮಾಡಿದ ನಂತರ ಕಲಿತೀವಲ್ಲ, ಅದೇ ನಾವು ಎಕ್ಸ್ಪರಿಮೆಂಟಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಈ ಪಾರ್ಟ್ ಬಂದಾಗ ಅಂದರೆ ಇಲ್ಲಿವರೆಗೂ ನಮಗೆ ಏನು ಇತ್ತು 5ನೇ ಕ್ಲಾಸ್ ತನಕ, ಅದು ಗೌರ್ಮೆಂಟು ಅವರ ಓನ್ ಲ್ಯಾಂಗ್ವೇಜಲ್ಲಿ ಮದರ್ ಟಂಗಲ್ಲಿ ಕಲಿಸ್ತಕ್ಕಂಥದ್ದು ನೀವು ಪ್ರಿಫರಬಲಿ ಮಾಡ್ಬೋದು. ಅಂದರೆ ನೀವು ಬೇಕಿತ್ತಂದ್ರೆ ಮದರ್ ಟಂಗಲ್ಲಿ ಕಲಿಸ್ಬೋದು ಅಂತಂದು ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ 6ನೇ ಕ್ಲಾಸಿಂದ 8ನೇ ಕ್ಲಾಸ್ ಹೆಂಗೆ ಅಂದರೆ ಎಲ್ಲ ಸಬ್ಜೆಕ್ಟ್ ಬಂದಿಡ್ತಾರೆ. ಇವಾಗ ಎಲ್ಲ ಸಬ್ಜೆಕ್ಟ್ ಬಂದಿರುತ್ತೆ. ಹೆಂಗೆ ಸೋಷಿಯಲ್ ಸೈನ್ಸ್ ಇರುತ್ತೆ, ಹ್ಯುಮ್ಯಾನಿಟೀಸಲ್ಲಿ, ಆಮೇಲೆ ಕಾಮರ್ಸ್ ಸಬ್ಜೆಕ್ಟ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಸೋಷಿಯಲ್ ಸೈನ್ಸ್ ಎಲ್ಲ ಇರುತ್ತೆ. ಇವಾಗ ಏನಂದರೆ ಹುಡುಗರಿಗೆ ಯಾವ್ದು ಚೂಸ್ ಮಾಡಬೇಕು ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಔಟ್ರ್ ಎಲ್ಲದ್ರ ಬಗ್ಗೆ ಗೊತ್ತಾದರೆ ಮಾತ್ರ, ಹೌದಾ? ಇವಾಗ ನೀವೊಂದು ಮದುವೆಗೆ ಹೋಗಿರ್ತೀರ, ಅಲ್ಲಿ ಎಷ್ಟೊಂದು ಐಟಮ್ಸ್ ಇರುತ್ತೆ, ಅಡುಗೆ ಐಟಮ್ಸ್ ಎಲ್ಲದನ್ನು ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡಿ ಯಾವುದು ಚೆನ್ನಾಗಿರುತ್ತೆ ನೀವು ಅದಕ್ಕೆ ಫುಲ್ ಹೊಟ್ಟೆ ತುಂಬ ತಿನ್ನಿ ಅನ್ನೋದೊಂದು ಹೆಂಗೆ ನಿರ್ಧಾರ ತೊಗೊತೀವೋ ಅದೇ ರೀತಿ ನಿರ್ಧಾರ ನಮ್ಮ ಎಜುಕೇಷನ್ನಲ್ಲಿ ನಮ್ಮ ಕೆರಿಯರ್ ಬಗ್ಗೆ ನಾವು ತಗೊಳ್ತಕ್ಕಂಥ ಕೆಪಬಿಲಿಟಿ ಇಲ್ಲಿ ಬರುತ್ತೆ. 6ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಎಲ್ಲ ಸಬ್ಜೆಕ್ಟ್ ಬಗ್ಗೆ ನಮ್ಗೆ ಓವರ್ವ್ಯೂ ಬರುತ್ತೆ. ಎಲ್ಲ ಸಬ್ಜೆಕ್ಟ್ಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆವಾಗ ಕಂಪಲ್ಸರಿ ಏನಾಗ್ತದೆ, ನಾವು ಮುಂದಿನ ಕ್ಲಾಸ್ಗಳಲ್ಲಿ ಯಾವ ಸಬ್ಜೆಕ್ಟ್ ಚೂಸ್ ಮಾಡಬೇಕಂಬುದು ನಮಗೆ ಐಡಿಯಾ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ 6ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ವರೆಗೆ ಅಂದರೆ ಆ ಪೀರಿಯಡಲ್ಲಿ ಕಂಪಲ್ಸರಿ 10 days ವೊಕೇಶ್ನಲ್ ಕೋರ್ಸ್ ಅಂತ ಹೇಳ್ತೀವಿ. ಅಂದರೆ 10 ದಿನಗಳ ಕಾಲ ಬ್ಯಾಗ್ಲೆಸ್ ಕ್ಲಾಸ್, ಅಂದರೆ ನೀವು ಪಾಟಿ ಚೀಲ ಒಯ್ಯಂತ ಇಲ್ಲ, ಬುಕ್ಸ್ ಒಯ್ಯಂತ ಇಲ್ಲ,
ಬ್ಯಾಗ್ಲೆಸ್ ಕ್ಲಾಸ್ಗಳು, ಅಂದರೆ ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಟೀಚರ್ಸು, ಹೋಗ್ಬಿಟ್ಟು ಇವಾಗ ಪ್ಲಂಬಿಂಗ್ ಆಗ್ಬೋದು, ಕಾರ್ಪೆಂಟ್ರಿ ಆಗ್ಬೋದು, ಹೊಲ ಗದ್ದೆಗಳಲ್ಲಿ ಉಳೋದಾಗ್ಬೋದು, ಅದನ್ನೆಲ್ಲ ಕಲಿಸ್ಕೊಡ್ತಾರೆ ಈ 10 ದಿನಗಳ ಕಾಲದಲ್ಲಿ. ಓಕೆ, ಇದು ಏನಂದರೆ 6ನೇ ಕ್ಲಾಸಿನ 8ನೇ ಕ್ಲಾಸ್ ಪ್ರತಿ ವರ್ಷದ 10 ದಿನಗಳು ಕಂಪಲ್ಸರಿ ಇರ್ತದೆ. ಮತ್ತಿನ್ನೊಂದು ಏನಂತಂದರೆ ನಿಮಗೆ ಈಗಿನ ಟೆಕ್ನಾಲಜಿ, ಈಗಿನ ಕೆರಿಯರ್ಗಳಲ್ಲಿ ನೋಡಿದ್ರೆ, ಈಗಿನ ಕೆಲಸಗಳಲ್ಲಿ ನೋಡಿದ್ರೆ ಕಂಪಲ್ಸರಿ ಕೋಡಿಂಗ್ ಅನ್ನೋದೊಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ವಸ್ತು ತಗೊಳ್ಳಿ, ಎಲೆಕ್ಟ್ರಾನಿಕ್ಸ್ ವಸ್ತು, ಅದರಲ್ಲಿ ಕೋಡಿಂಗ್ ಇಲ್ಲದೇ ನಮಗೇನು ಕೆಲಸ ಆಗಲ್ಲ. ಇವನ್ ವಾಚ್ಗಳಲ್ಲಿ ಇವಾಗ ಕೋಡಿಂಗ್ ಇರ್ತಕ್ಕಂಥದ್ದು ಬಂದಿದೆ, ಹೌದಾ? ಇವಾಗ ಏನು ಎಲೆಕ್ಟ್ರಾನಿಕ್ಸ್ ವಾಚ್ಗಳು ಏನಿದೆ ಅಂದರೆ ಫುಲ್ ಡಿಜಿಟಲ್ ಆಗಿದೆ, ಹೌದಾ? ಅದಕ್ಕೆಲ್ಲ ಕೋಡಿಂಗ್ ಬೇಕು, ಪ್ರತಿಯೊಂದಕ್ಕೂ ಕೋಡಿಂಗು. ಇವಾಗ ಹೋಮ್ ಆಟೋಮೇಷನ್ ಅಂತ ಬರುತ್ತೆ ಇನ್ನೂ ಸ್ವಲ್ಪ ದಿನದಲ್ಲಿ, ಆಮೇಲೆ 5G ಅಂತ ಬರುತ್ತೆ. ಅದು ಕಂಪಲ್ಸರಿ ಏನು ಬೇಕು? ಕೋಡಿಂಗ್ ಇರದೇ ಇದೆ ಗೊತ್ತಾಗಲ್ಲ. ಎಷ್ಟೊಂದು ಜನಕ್ಕೆ ನಮಗೆ ಪ್ರೆಸೆಂಟ್ ಜನ್ರೇಷನ್ಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ, ಬಟ್ ಏನಂತಂದರೆ ಮುಂದಿನ ಪೀಳಿಗೆಗೆ ಕಂಪಲ್ಸರಿ ಬೇಕಾಗ್ತದೆ. ಸೊ ಕೋಡಿಂಗ್ 6ನೇ ಕ್ಲಾಸಿಂದನೇ ಕಲಿಸ್ತಕ್ಕಂಥದ್ದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂತಂದ್ರೆಗಿನ ಇಲ್ಲಿ 6ನೇ ಕ್ಲಾಸಿಂದ 8ನೇ ಕ್ಲಾಸ್ ಆದಮೇಲೆ 9ನೇ ಕ್ಲಾಸಿಂದ 12ನೇ ಕ್ಲಾಸ್ ಲಾಸ್ಟ್ 4 ಇಯರ್ಸ್ದು. ಇದರಲ್ಲಿ ಏನಂದರೆ ಮೊದಲಿಗೆ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಏನಿರ್ತಿತ್ತು, 10th ಒನ್ ಇಯರ್ ಬೋರ್ಡ್ ಎಕ್ಸಾಮು, 12th 1 ಇಯರ್ ಬೋರ್ಡ್ ಎಕ್ಸಾಮ್ ಇತ್ತು. ಇವಾಗ ಆಂಧ್ರ ಪ್ರದೇಶದಲ್ಲೆಲ್ಲ 11th 12th 2 ಬೋರ್ಡ್ ಎಕ್ಸಾಮ್ ಇರ್ತಾ ಇತ್ತು. ಓಕೆ, ಇವಾಗ ಏನು ಮಾಡಿದ್ದಾರೆ ಅಂದರೆ ಆ ಬೋರ್ಡ್ ಎಕ್ಸಾಮ್ನ ಪ್ರೆಷರಿಂದ ಹುಡುಗರು ಮಾರ್ಕ್ಸಿಂದ ಓಡೋಗ್ತಿದ್ರು ಹೊರತಾಗಿ ಕಲಿವಿಕೆಯಿಂದ ಓಡೋಗ್ತಿರ್ಲಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಯಾವುದು ಫ್ರೀಕ್ವೆಂಟ್ ಆಸ್ ಕ್ವಶನ್ ಪೇಪರ್ ಯಾವುದು ಇರ್ತದೆ, ಜಾಸ್ತಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಆಗಿರ್ತವೆ, ಅದನ್ನೇ ನೋಡ್ತಾರೆ ಹೊರತಾಗಿ ಯಾವುದು ಕಲೀಲಿಕ್ಕೆ ಮುಂದಾಗಲ್ಲ. ಅದರಿಂದ ಭಾಳ ಜನ ಹಿಂದೆ ಬೀಳ್ತಾರೆ, ಹೌದಾ? ಸೊ ಇದನ್ನು ಬಿಟ್ಬಿಟ್ಟು ಇದನ್ನು ಪ್ರೆಷರ್ ಇರಬಾರ್ದು, ಹುಡುಗರು ಕಲೀಲಿಕ್ಕೆ ಫೋಕಸ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಮ್ಮ ಗೌರ್ಮೆಂಟ್ ಏನು ಮಾಡಿದೆ ಅಂತಂದ್ರೆ ಬೋರ್ಡ್ ಎಕ್ಸಾಮ್ನ ಏನು ಈಕ್ವಲ್ ಆಗಿ ಡಿವೈಡ್ ಮಾಡಿದೆ. ಇವಾಗ ಏನಾಗುತ್ತೆ ಅಂದರೆ 9th ಇಂದ 12th ತನಕ ಹೆಂಗಿರುತ್ತೆ ಅಂತಂದರೆ ಸೆಮಿಸ್ಟರ್ ವೈಸ್ ಇರುತ್ತೆ. ಓಕೆ, ಸೆಮಿಸ್ಟರ್ ವೈಸ್ ಅಂದರೆ 6 ತಿಂಗಳಿಗೆ ಒಂದ್ಸಲ ಎಕ್ಸಾಮು, ವರ್ಷಕ್ಕೊಂದ್ಸಲ ಎಕ್ಸಾಮು. ಆ ಎಕ್ಸಾಮ್ಗಳು ಹೆಂಗಿರುತ್ತೆ ಅಂದರೆ ಪ್ರಾಕ್ಟಿಕಲ್ ಆಗಿರುತ್ತೆ, ಓರಿಯೆಂಟೆಡ್ ಜಾಸ್ತಿ, ಮತ್ತು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ಸೊ ಓದೋದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತಾರೆ. ಇದಾಯಿತು. ಇವಾಗ ಸ್ಕೂಲ್ ಎಜುಕೇಷನ್ದಲ್ಲಿ ಇನ್ನೊಂದು ಏನಂತಂದರೆ, ಇವಾಗ ಗೌರ್ಮೆಂಟ್ದು ಉದ್ದೇಶ ಇದುವರೆಗೆ ಆದರೆ ಇಲ್ಲಿವರೆಗೆ ಗೌರ್ಮೆಂಟ್ದು 3% ಆಫ್ GDP ಅಂದರೆ 3% GDP 3% ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಸ್ಕೂಲ್ಗಳಿಗೆ. ಇವಾಗ ಗೌರ್ಮೆಂಟ್ದು ಉದ್ದೇಶ ಏನಿದೆ ಅಂದರೆ 2035 ಒಳಗಡೆ ಅದು 6% ಆಫ್ ದಿ GDP ಆಗಬೇಕು ಅನ್ನೋದು ಅವ್ರದ್ದು ಏನಿದೆ. ಸೊ ಲೆಟ್ಸ್ ಹೋಪ್ ಫಾರ್ ಗುಡ್. ಓಕೆ, ನೆಕ್ಸ್ಟ್ ಏನು ಬರುತ್ತೆ, ಇವಾಗ 12ನೇ ಕ್ಲಾಸ್ ಆದಮೇಲೆ ಏನಪ್ಪ ಅಂತ ಬರುತ್ತೆ. 12ನೇ ಕ್ಲಾಸ್ ಆದಮೇಲೆ ಡಿಗ್ರಿ. ಇವಾಗ ಮೊದಲಿಗೆಲ್ಲ ಡಿಗ್ರಿಗಳು ಒಂದೊಂದು 3 ವರ್ಷದ ಡಿಗ್ರಿ ಇರ್ತಿತ್ತು, ಲೈಕ್ BA BCom ಎಲ್ಲ. ಆಮೇಲೆ ಇಂಜಿನಿಯರಿಂಗ್ ಇದೆಲ್ಲ 4 ವರ್ಷ ಇರ್ತಿತ್ತು, ಮತ್ತು ಮೆಡಿಕಲ್ಸ್ ಎಲ್ಲ ಇನ್ನೂ 5 ವರ್ಷ ಇರ್ತಿತ್ತು. ಇವು ಎಕ್ಸ್ಪೆರಿಮೆಂಟಲ್ ಡಿಗ್ರೀಸ್ ಏನಿರುತ್ತಲ್ಲ ಅದು ಕಂಪಲ್ಸರಿ 4 ವರ್ಷ ಮಾಡಿದ್ದಾರೆ. ಮತ್ತು ಒಂದೊಂದು ಡಿಗ್ರಿಗಳನ್ನ ನಾವು 3 ವರ್ಷದಲ್ಲೂ ಮುಗಿಸ್ಬೋದು. ಇವಾಗ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ನಮಗೆ ಏನು ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಡಿಗ್ರಿಗಳು ಅಂತ ಹೇಳ್ತೀವಿ. ಇವಾಗ ನಾನು ಒಂದು ಡಿಗ್ರಿಗೆ ಜಾಯ್ನ್ ಆದೆ, ಓಕೆ, 1 ವರ್ಷ ಮುಗೀತು, ನನಗೆ ಯಾವುದೇ ಕಾರಣಾಂತರಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಸೊ ಅವಾಗ ಏನು ಸಿಗುತ್ತೆ, ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಕ್ರೆಡಿಟ್ಸ್, ಆ 1 ವರ್ಷದಲ್ಲಿ ನೀವು ಓದಿರ್ತಕ್ಕಂಥ ಕ್ರೆಡಿಟ್ಸ್ ಸಿಸ್ಟಮ್ ಇರುತ್ತೆ, ಆ ಕ್ರೆಡಿಟ್ ಸಿಸ್ಟಮ್ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೆಕ್ಸ್ಟ್ ಏನಾಗ್ತದೆ, ಒಂದು ವೇಳೆ 2 ವರ್ಷದಲ್ಲಿ ಮುಗಿಸಿದ್ರೆ ನಿಮಗೆ ಡಿಪ್ಲೊಮಾ ಡಿಗ್ರಿ ಸಿಗುತ್ತೆ. 3 ವರ್ಷದಲ್ಲಿ ಮುಗಿಸಿದ್ರೆ ನಿಮಗೆ ಬ್ಯಾಚುಲರ್ ಡಿಗ್ರಿ ಸಿಗುತ್ತೆ. 4 ವರ್ಷ ಏನಂದರೆ ಮುಗಿಸಿದ್ರೆ ನಿಮಗೆ ರಿಸರ್ಚ್ ಬೇಸ್ಡ್ ಬ್ಯಾಚುಲರ್ ಡಿಗ್ರಿ ಸಿಗುತ್ತೆ. ಹೆಂಗೆಪ್ಪ ಅಂತಂದರೆ ಇವಾಗ ಮೆಡಿಕಲ್ ಸ್ಟೂಡೆಂಟ್ ಅಂದರೆ ಕಂಪಲ್ಸರಿ 4 ವರ್ಷ ಇರಲೇಬೇಕು. ಬಟ್ ಇವಾಗ ಯಾವುದು ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಎಲೆಕ್ಟ್ರಾನಿಕ್ಸಲ್ಲಿ ಎಲ್ಲ ಸಬ್ಜೆಕ್ಟ್ನೂ ನಾನು ಕಲಿಬೇಕಾಗಿಲ್ಲ, ಯಾಕಂದ್ರೆ ನನಗೇನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಕಲಿತಾ ಇರತಕ್ಕಂಥ ಎಲ್ಲ ಸಬ್ಜೆಕ್ಟ್ನು ನಮ್ಗೆ ಬೇಕಾಗಲ್ಲ ಅಲ್ಲಿ, ಹೌದಾ? ಸೊ ನಾನು ಯಾವ ಸಬ್ಜೆಕ್ಟ್ ಬೇಕು ಅದನ್ನು ಕಲಿತು ಇಂಪಾರ್ಟೆಂಟ್ ಇರ್ತಕ್ಕಂಥ ಕಲಿತು ನಾವು 3 ವರ್ಷದಲ್ಲೇ ಡಿಗ್ರಿ ಮುಗಿಸ್ಬೋದು. ಇವಾಗ ಸಪೋಸ್ ನಾನು IAS ಪ್ರಿಪೇರ್ ಆಗಬೇಕು ಅಂತಿದ್ದೀನಿ ಅಂದ್ಕೊಳ್ಳಿ. IASಗೆ ಏನು ನಮಗೆ ಡಿಗ್ರಿ ಮುಗ್ದಿರ್ಬೇಕು ಅನ್ನೋದೊಂದು ರಿಕ್ವೈರ್ಮೆಂಟ್ ಇದೆ, ಹೌದಾ? ಅದು 3 ವರ್ಷದಾಗಲಿ 4 ವರ್ಷದಾಗಲಿ 5 ವರ್ಷದಾಗಲಿ ನಮಗೇನು ಸಂಬಂಧ ಬರಲ್ಲ. ಸೊ ನೀವು 3 ವರ್ಷದಲ್ಲಿ ಡಿಗ್ರಿ ಮುಗಿಸ್ಕೊಂಡು ಹೊಟ್ಟೋಗ್ಬೋದು. ಇಲ್ಲ ನಾನು ರಿಸರ್ಚ್ ಬೇಸ್ಡ್ ನಾನು ಅದ್ರ ಮೇಲೆ ಕೆಲಸ ಮಾಡಬೇಕು, ನಾನು ಇವಾಗ ಇಂಜಿನಿಯರಿಂಗ್ ಮಾಡಿದ್ರೆ ನಾನು ಇಂಜಿನಿಯರಿಂಗ್ ಫೀಲ್ಡಲ್ಲೇ ಹೋಗ್ತೀನಿ ಅಂದರೆ ಸೊ 4 ವರ್ಷ ಡಿಗ್ರಿ ಮುಗಿಸು, ರಿಸರ್ಚ್ ಬೇಸ್ಡು ಚೆನ್ನಾಗಿ ಕಲಿ, ನೆಕ್ಸ್ಟ್ ನೀನು ಇಂಜಿನಿಯರಿಂಗಲ್ಲಿ ವರ್ಕ್ ಮಾಡು. ಇದು ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ MSc MA ಬರುತ್ತಲ್ಲ, ಅದು ನೀವು ಒಂದು ವೇಳೆ 3 ವರ್ಷದ ಡಿಗ್ರಿ ಮಾಡಿದ್ದಾರೆ ಅಂದ್ಕೊಳ್ಳಿ, MA MSc ನಿಮಗೆ 2 ವರ್ಷದಿರುತ್ತೆ. ಒಂದು ವೇಳೆ ನೀವು 4 ವರ್ಷದ ಡಿಗ್ರಿ ಮುಗಿಸಿದ್ರೆ MA MSc 1 ವರ್ಷ ಇರುತ್ತೆ. MPhil ಇವಾಗ ತೆಗೆದಾಕಿದ್ದಾರೆ. ಇವಾಗ ಕ್ರೆಡಿಟ್ ಸಿಸ್ಟಮ್ಗೆ ಬರೋಣ. ಕ್ರೆಡಿಟ್ ಸಿಸ್ಟಮ್ ಅನ್ನೋದು ಗ್ಲೋಬಲಿ ಇದೆ, ಹೌದಾ? ಗ್ಲೋಬಲ್ ಸಿಸ್ಟಮ್ ಅದು ನಮ್ಗೆ ಆಗಲೇ ಇಂಟರ್ನ್ಯಾಷನಲ್ ಎಲ್ಲ ಆಗಲೇ ಇದೆ ಕ್ರೆಡಿಟ್ ಸಿಸ್ಟಮ್. ಇವಾಗ ಹೆಂಗೆ ಅಂದರೆ ಇವಾಗ ಒಂದು ಕ್ರೆಡಿಟ್ ಸಿಸ್ಟಮಲ್ಲಿ ನಮ್ಗೆ US ಅಲ್ಲಿ ಒಂದು ಸ್ಟೂಡೆಂಟ್ ಓದಿದ ಅಂದರೆ ಫಸ್ಟ್ ಇಯರಲ್ಲಿ ಓದಿದ, ಇಲ್ಲ ಆಮೇಲೆ ನೆಕ್ಸ್ಟ್ ಅವ್ನು UK ಎಲ್ಲೋ ಇಲ್ಲ ಜರ್ಮನಿಲೋ ಓದಬೇಕು ಅಂದ್ಕೊಂಡ. ಸೊ ಹಿ ಕ್ಯಾನ್ ಫಾರ್ವರ್ಡ್ ಅಂದರೆ ಅವ್ನು ಸುಮ್ಮನೆ ಹೋಗ್ಬಿಟ್ಟು ಓದ್ಬೋದು ಅಲ್ಲಿ ಅವನು ಫಸ್ಟ್ ಇಯರಲ್ಲಿ ಓದಿರ್ತಕ್ಕಂಥ ಕ್ರೆಡಿಟ್ಸ್ ಏನಿರುತ್ತಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಟ್ ಇಂಡಿಯಾಗೆ ಬಂದರೆ ಅದು ಆಗ್ತಿರ್ಲಿಲ್ಲ.
ಸೊ ಇವಾಗ ಇಂಡಿಯಾ ಏನು ಮಾಡಿದೆ, ಗ್ಲೋಬಲೈಸೇಷನ್ ಮಾಡಿಬಿಟ್ಟು ನಮ್ಮದು ಕ್ರೆಡಿಟ್ ಸಿಸ್ಟಮ್ ತೊಗೊಂಡ್ಬರ್ತಾ ಇದ್ದಾರೆ. ಸೊ ನಾನು ಇವಾಗ 1 ವರ್ಷ ಇಲ್ಲಿ ಓದಿದೆ, ನಾನು ಯಾವ ಸಬ್ಜೆಕ್ಟಿಗೆ ತೊಗೊಂಡು ಎಷ್ಟು ಕ್ರೆಡಿಟ್ ತೊಗೊಂಡಿದ್ದೀನೋ ಅಷ್ಟು ಕ್ರೆಡಿಟ್ ನನಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೇರೆ ಕಂಟ್ರಿಗೆ ಹೋಗ್ಬೋದು, ಬೇರೆ ಸ್ಟೇಟ್ಗೆ ಹೋಗ್ಬೋದು, ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೋದು, ಬೇರೆ ಬ್ರ್ಯಾಂಚ್ಗೂ ಹೋಗ್ಬೋದು. ಓಕೆ, ಆಮೇಲೆ ನಾವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀವಿ ನೋಡು ಅದಕ್ಕಾಗಿ ನಮಗೆ ಡಿಗ್ರಿ ಸಿಗುತ್ತೆ. ಅಂದರೆ ಈ ಡಿಗ್ರಿ, ಒಂದು ಡಿಗ್ರಿ ಮುಗಿಸ್ಬೇಕಾದ್ರೆ ಇಷ್ಟು ಕ್ರೆಡಿಟ್ ಪಡಿಬೇಕು ಅನ್ನೋದೊಂದು ಸ್ಪೆಸಿಫಿಕ್ ಆಗಿರುತ್ತೆ. ಅಷ್ಟು ಕ್ರೆಡಿಟ್ ಪಡೆದ್ರೆ ನಮಗೆ ಡಿಗ್ರಿ ಸಿಗುತ್ತೆ. ಸೊ ಆ ಡಿಗ್ರಿಗೆ ಇದೇ ಸಬ್ಜೆಕ್ಟು ಇದೇ ಫೀಲ್ಡಲ್ಲಿ ಹೋಗ್ಬೇಕಂತಿಲ್ಲ, ಬೇರೆ ಬೇರೆ ಸಬ್ಜೆಕ್ಟಲ್ಲಿ ತೊಗೋಬೋದು. ಇನ್ನೊಂದು ಮೇಜರು ಮತ್ತು ಮೈನರ್ ಸಬ್ಜೆಕ್ಟ್ಸ್ ಅಂತ ಬರುತ್ತೆ. ಇವಾಗ ಸಪೋಸ್ ನಾನು ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು, ಕಂಪ್ಯೂಟರ್ ಸೈನ್ಸಲ್ಲಿ ನನಗೊಂದು ಸಬ್ಜೆಕ್ಟ್ ನಾನು ಮೇಜರ್ ತೊಗೊಂಡೆ, ಇನ್ನೊಂದು ಮೈನರ್ ಸಬ್ಜೆಕ್ಟ್ ನಾನು ಎಲೆಕ್ಟ್ರಾನಿಕ್ಸಲ್ಲಿ ತೊಗೊಂಡೆ. ಯಾಕೆಂದ್ರೆ ನಾವು ಕಂಪ್ಯೂಟರ್ ಸೈನ್ಸಲ್ಲಿ ನಾವು ಕೋಡಿಂಗ್ ಬರೀಬೇಕಂದ್ರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಬೇಕು ತಾನೆ, ಅದನ್ನು ಕಲಿಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಹುಡುಗರಿಗೆ ಎಷ್ಟೊಂದು ಜನಕ್ಕೆ ಕಲಿಯೋಕ್ಕೆ ಅವಕಾಶ ಇರಲ್ಲ. ಸೊ ಏನು ಮಾಡ್ತೀವಿ ನಾವು ತೊಗೊಂಡು ಸೆಕೆಂಡ್ ಮೈನರ್ ಸಬ್ಜೆಕ್ಟ್ ತೊಗೊಂಡು ಕಲಿತೀವಿ. ಅವಾಗ ನಮ್ಗೆ ಏನಾಗ್ತದೆ, ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತದೆ. ನಮ್ಗೆ ಕಲೀಲಿಕ್ಕೆ ನಮ್ಗೆ ಜಾಸ್ತಿ ನಾಲೆಡ್ಜ್ ಇದ್ದಾಗ ನಾವು ಗೊತ್ತಿರ್ತಕ್ಕ ನಾಲೆಡ್ಜ್ ಹೆಂಗೆ ಯೂಸ್ ಮಾಡ್ಬೋದು ಅಂಬೋದು ನಮಗೆ ಐಡಿಯಾ ಬರುತ್ತೆ. ಮತ್ತು ಪ್ರಾಕ್ಟಿಕಲ್ ಬೇಸ್ಡ್ ಇರುತ್ತೆ ಇದು. ಎಷ್ಟೊಂದು ಎಕ್ಸ್ಪೆರಿಮೆಂಟಲ್, ಮೊದಲಿಗೆ ನಮಗೇನು ತೇರಿ ಬುಕ್ಕಲ್ಲಿ ಓದಬೇಕು ಬರೀಬೇಕು ಅನ್ನೋದು ಇರ್ತಿತ್ತು. ಇವಾಗ ಹಂಗಿಲ್ಲ, ನೀನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ತೋರಿಸ್ಬೇಕು, ನಿನ್ನ ಔಟ್ಪುಟ್ ತೋರಿಸ್ಬೇಕು. ಇದೇ ಎಕ್ಸ್ಪೆರಿಮೆಂಟಲ್ ಬೇಸ್ಡ್ ಇರೋದ್ರಿಂದ ನಿಮ್ಗೆ ಕಲಿಯೋಕ್ಕೆ ಜಾಸ್ತಿ ಅವಕಾಶ ಇರುತ್ತೆ. ನೆಕ್ಸ್ಟ್ ಬತ್ತಂದ್ರೆಗಿನ ಮತ್ತೇನೇನು ಮಿಸ್ ಮಾಡಿರ್ಬೋದು. ಇವಾಗ ನೆಕ್ಸ್ಟ್ ವೊಕೇಶ್ನಲ್ ಟ್ರೈನಿಂಗ್ ಏನಿದೆ ಅಲ್ಲ, ಅದು 6ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಕಂಪಲ್ಸರಿ ಅಂತ ಹೇಳಿದೆ ನಿಮಗೆ, ಹೌದಾ? 6ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ ತನಕ ಕಂಪಲ್ಸರಿ ಇತ್ತು. ಬಟ್ ಕಂಪಲ್ಸರಿ ಇದ್ದಾಗ ನೋಡಿದ್ರೆ ಅಲ್ಲಿ 10 ಡೇಸ್ ಕಂಪಲ್ಸರಿ ಇತ್ತು. ಬಟ್ ಏನಂದರೆ ಎಲ್ಲ ಸ್ಟೇಜಲ್ಲಿ, ಆಮೇಲೆ ಡಿಗ್ರಿಲೂ ನೀನು ವೊಕೇಶ್ನಲ್ ಟ್ರೈನಿಂಗ್ ತೊಗೋಬೋದು. ಅದು ಎಲ್ಲ ಕಾಲೇಜುಗಳಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಇಂಟಿಗ್ರೇಟ್ ಮಾಡೋಕ್ಕೆ, ಅಂದರೆ ಸೇರಿಸೋದಕ್ಕೆ ಗೌರ್ಮೆಂಟು ಮುಂದಾಗಿದೆ. ಸೊ ಅದು ಕಂಪಲ್ಸರಿ. ಇವಾಗ ನೋಡಿ, ನಮಗೆ ಇನ್ನೊಂದು 2022 ತನಕ ಎಲ್ಲರಿಗೂ ಪ್ರೊಫೆಷ್ನಲ್ ಟೀಚರ್ಸ್ದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ನ್ಯಾಷನಲ್ ವೈಡ್ ಅನ್ನೋದೊಂದು ಇದು ತಂದಿದ್ದಾರೆ, ರೂಲ್ ತಂದಿದ್ದಾರೆ. ನೆಕ್ಸ್ಟ್ ಏನಂದರೆ 2030 ತನಕ ಕಂಪಲ್ಸರಿ ಎಲ್ಲ ಟೀಚರ್ಸ್ದು ಇಂಟಿಗ್ರೇಟೆಡ್ BEd ಡಿಗ್ರಿ ಆಗಿದ್ದರೆ ಮಾತ್ರ ಅವ್ರಿಗೆ ಟೀಚರ್ಸ್ ಅಟ್ಲೀಸ್ಟ್ ಅದು ಲೀಸ್ಟ್ ಕ್ವಾಲಿಫಿಕೇಷನ್ನು ಇಂಟಿಗ್ರೇಟೆಡ್ BEd ಡಿಗ್ರಿ ಆಗಿರ್ಬೇಕು ಅನ್ನೋದೊಂದು ರೂಲ್ ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ ಏನದೇನಪ್ಪ ಅಂತಂದ್ರೆ, ಇವಾಗ ನಮಗೆ ಎಷ್ಟೊಂದು ಜನಕ್ಕೆ ಗೊತ್ತು, ಸ್ಕೂಲ್ ಅನ್ನೋದೊಂದು ಇವಾಗ ಮಾಫಿಯಾ ಆಗ್ಬಿಟ್ಟಿದೆ, ಹೌದಾ? ಇವಾಗ ಅದಕ್ಕೆ ಗೌರ್ಮೆಂಟ್ ಒಂದು ರೂಲ್ಸ್ ತೊಗೊಂಬಂದಿದೆ. ಸೊ ಎಲ್ಲ ಇನ್ಸ್ಟಿಟ್ಯೂಷನ್ಸ್ UGC NICT ಎಲ್ಲಷ್ಟು ಒಂದೇ ಅಂಬ್ರೆಲಾ ಅಂಡರಲ್ಲಿ ತೊಗೊಂಬರ್ತವೆ, ಒಂದೇ ಛತ್ರಿ ಅಂಡರಲ್ಲಿ ತೊಗೊಂಬಂದು ಒಂದೇ ಇನ್ಸ್ಟಿಟ್ಯೂಷನ್ ಅದನ್ನೆಲ್ಲ ಗವರ್ನ್ ಮಾಡುತ್ತೆ. ಮತ್ತಿನ್ನೊಂದೇನೆಂದರೆ, ಪ್ರತಿಯೊಂದು ಸ್ಕೂಲ್ಗೂ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗೂ ಅದರದ್ದೇ ಆಗಿರ್ತಕ್ಕಂಥ ರೂಲ್ಸ್, ಫೀಸ್ದು ಎಷ್ಟು ತೊಗೋಬೋದು ಮ್ಯಾಕ್ಸಿಮಮ್ಮು ಅನ್ನೋದೊಂದು ರೂಲ್ಸ್ನ ಕ್ಯಾಪ್ ಆಗುತ್ತೆ. ಅದರಿಂದ ಏನಾಗ್ತದೆ, ಮಾಫಿಯಾ, ಸ್ಕೂಲ್ ಮಾಫಿಯಾ ಅನ್ನೋದೊಂದು, ಎಜುಕೇಷನ್ ಮಾಫಿಯಾ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತದೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಗೌರ್ಮೆಂಟ್ ಕಡೆಯಿಂದ ಫಂಡಿಂಗ್ ಬರುತ್ತೆ. ಎಲ್ಲ ಇನ್ಸ್ಟಿಟ್ಯೂಷನ್ ಒಂದೇ ಅಂಬ್ರೆಲಾ ಅಂಡರ್ ಇದ್ದಾಗ ಯಾವ ಇನ್ಸ್ಟಿಟ್ಯೂಟ್ ಯಾವ ಇದರಲ್ಲಿ ಅನ್ನೋದನ್ನು, ಆಮೇಲೆ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ರ್ಯಾಂಕ್ ಮಾಡಲಿಕ್ಕೂ ಈಸಿ ಆಗ್ತದೆ. ಅದರಿಂದ ಫಂಡಿಂಗ್ ಈಸಿ ಆಗ್ತದೆ. ಇವಾಗ ಒಂದು ವೇಳೆ ಯಾವುದೋ ಒಂದು ಕಾಲೇಜ್ ಟಾಪಲ್ಲಿತ್ತು, ಇವಾಗ ಧಾರವಾಡ ಯೂನಿವರ್ಸಿಟಿ ಟಾಪಲ್ಲಿದೆ, ಇಲ್ಲ ಬ್ಯಾಂಗ್ಳೂರು ಯೂನಿವರ್ಸಿಟಿ ಟಾಪಲ್ಲಿದೆ, ಅದಕ್ಕೆ ಫಂಡಿಂಗ್ ಜಾಸ್ತಿ ಬರುತ್ತೆ. ಯಾವುದು ಕಡಿಮೆ ಇದೆ ಅದಕ್ಕೆ ಫಂಡಿಂಗ್ ಕಡಿಮೆ ಬರುತ್ತೆ. ಯಾವಾಗ ಅದ್ರ ಸ್ಟ್ಯಾಂಡರ್ಡ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಫಂಡಿಂಗು ಜಾಸ್ತಿ ಬರುತ್ತೆ ಗೌರ್ಮೆಂಟಿಗೆ. ಯಾಕೆಂದರೆ ಫಂಡಿಂಗ್ ಬರೋದು ರಿಸರ್ಚ್ ಮಾಡಲಿಕ್ಕೆ. ಹುಡುಗರು ಇವಾಗ ಇನ್ಮೇಲಿಂದ ಏನಾಗುತ್ತೆ, ಎಕ್ಸಾಮಿನೇಷನ್ ಬೇಸ್ಡ್ ಅಲ್ಲದೆ ರಿಸರ್ಚ್ ಬೇಸ್ಡ್. ಅದನ್ನು ನಮ್ಗೆ ಇಷ್ಟು ದಿನ ನಮಗೆ ಎಜುಕೇಷನ್ ಸಿಸ್ಟಮ್ ಅನ್ನೋದು ಎಜುಕೇಷನ್ ಸಿಸ್ಟಮ್ ಅಲ್ಲ, ಅದು ಆ್ಯಕ್ಚುಲಾಗಿ ಎಕ್ಸಾಮಿನೇಷನ್ ಸಿಸ್ಟಮ್. ನಮಗೆ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅದೇ ಅವನೇ ದೊಡ್ಡವನು ಅಂದ್ಕೊಳ್ಳೋದಿತ್ತು. ಇವಾಗ ಹಂಗಿಲ್ಲ, ರಿಸರ್ಚ್ ಮಾಡು, ನಿನ್ಗೆ ಎಷ್ಟು ತಿಳುವಳಿಕೆ ಇದೆ, ಎಷ್ಟು ತಿಳ್ಕೊತೀಯ, ನಿನ್ಗೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಇವಾಗ ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಆಯಿತು. ಇವಾಗ ನೆಗೆಟಿವ್ ಪಾಯಿಂಟ್ಸೂ ಇದೆ ಸ್ವಲ್ಪ. ಅದು ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಬಾರ್ದು, ಬಟ್ ಏನಂದರೆ ಅದು ಇದೆ ಅದೇ ಆ್ಯಕ್ಚುಲಾಗಿ. ಏನಪ್ಪ ಅಂತಂದ್ರೆ, 5ನೇ ಕ್ಲಾಸ್ವರೆಗೂ ಅವ್ರೇನು ಹೇಳಿದ್ರು, ಪ್ರಿಫರಬಲಿ ಅವ್ರ ಮದರ್ ಟಂಗಲ್ಲಿ ಟೀಚ್ ಮಾಡಲಿಕ್ಕೆ ಅಂತಂದು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಹೌದಾ? ಆ ಪಾಯಿಂಟಲ್ಲಿ ಇನ್ನೊಂದು ಏನಪ್ಪ ಅಂದರೆ ತಪ್ಪಿದೆ ಅಂದರೆ, ಇವಾಗ ಒಂದು ವೇಳೆ ನಾವು ಆಲ್ ಇಂಡಿಯಾ ಸರ್ವಿಸನ್ಸ್ ಅಂತ ಹೇಳ್ತೀವಿ. ಇವಾಗ ಒಬ್ಬ IPS ಆಫೀಸರ್ ಮಗ ಅವ್ನು ತಮಿಳ್ನಾಡಲ್ಲಿ ಓದುತ್ತಾ ಇದ್ದ. ಬಟ್ ಅದಾದಮೇಲೆ ಒಂದು 2-3 ವರ್ಷ ಆದಮೇಲೆ ಅವ್ರು ಬೇರೆ ಕಡೆ ಶಿಫ್ಟ್ ಆದರು, ಸಪೋಸ್ ಮುಂಬೈಗೆ ಶಿಫ್ಟ್ ಆದರು. ಅಲ್ಲಿ ಮರಾಠಿಲಿ ಟೀಚ್ ಮಾಡೋಕ್ಕೆ ಹೋಗ್ತಾರೆ, ಅವು ಹುಡುಗನಿಗೆ ಕಷ್ಟ ಆಗ್ತದೆ. ಸೊ ಅಲ್ಲಿ ಬೆಳವಣಿಗೆ ಆಗಲ್ಲ. ಸೊ ಇಂಗ್ಲೀಷಲ್ಲಿ ಕಂಪಲ್ಸರಿ ಮಾಡಬೇಕು. ಬಟ್ ಅದು ಇನ್ನೂ ಕಂಪಲ್ಸರಿ ಅಂತ ಹೇಳಿಲ್ಲ, ಹಂಗಾಗಿ ಅದು ನೆಗೆಟಿವ್ ಪಾಯಿಂಟ್ ಇಲ್ಲ. ಬಟ್ ಇದಿದೆ, ಅಪೋಸಿಷನ್ ಅಂತೂ ಮಾಡ್ತಿದ್ದಾರೆ. ನೆಕ್ಸ್ಟ್ ಏನಿದೆ, ಸಂಸ್ಕೃತ ಅನ್ನೋದು ಆಪ್ಷನಲ್ ಸಬ್ಜೆಕ್ಟ್ಸ್ ಎಲ್ಲ ಇದೆ, ಅದು ಓಕೆ. ನೆಕ್ಸ್ಟು ಪವರ್ ಟೇಕನ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಮಗೇನು ಕಂಕರೆಂಟ್ ಲಿಸ್ಟು, ಫೆಡರಲ್ ಲಿಸ್ಟು ಮತ್ತು ಸ್ಟೇಟ್ ಲಿಸ್ಟ್ ಅಂತ ಬರುತ್ತೆ, ಹೌದಾ? ಇವಾಗ ಎಜುಕೇಷನ್ ಸಿಸ್ಟಮ್ ಅನ್ನೋದು ಕಂಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಗವರ್ನ್ ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟು ಗವರ್ನ್ ಮಾಡ್ಬೋದು. ಬಟ್ ಈ ರೂಲ್ಸ್ ಏನು ತಂದಿದ್ದಾರಲ್ಲ, ಸ್ಟೇಟ್ ಗೌರ್ಮೆಂಟ್ ಯಾವುದು ಪರ್ಮಿಷನ್ ಇಲ್ಲದೇ ಎಲ್ಲ ಪವರು ಸೆಂಟ್ರಲ್ ತೊಗೊಂಡು ಸ್ಟೇಟ್ ಗೌರ್ಮೆಂಟ್ಸಿಗೆ ಪವರ್ ಇಲ್ದಂಗೆ ಕಂಪ್ಲೀಟ್ ಮಾಡಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಸಿಂದ ಕಂಪ್ಲೀಟ್ ಅಪೋಸಿಷನ್ ಇದೆ. ಆಮೇಲೆ ಇನ್ನೊಂದೇನಂತಂದ್ರೆ, ಇವಾಗ ಇರ್ತಕ್ಕಂಥ ರಿಸೋರ್ಸಸ್, ಅಂದರೆ ಈಗಿರ್ತಕ್ಕಂಥ ಟೀಚರ್ಸ್ ಆಯಿತು, ಈಗಿರ್ತಕ್ಕಂಥ ಸ್ಟಡಿ ಸ್ಟ್ಯಾಂಡರ್ಡ್ ಲೆವೆಲ್ ಆಯಿತು ಸ್ಕೂಲ್ಗಳಲ್ಲಿ, ಇದನ್ನೆಲ್ಲ ನೋಡ್ಕೊಳ್ತಾ ಹೋದರೆ
ಇಂಪ್ಲಿಮೆಂಟೇಷನ್ ಭಾಳ ಕಷ್ಟ ಆಗ್ತದೆ. ಬಟ್ ಇಂಪ್ಲಿಮೆಂಟೇಷನ್ ಇದೇನೇನು ಪಾರ್ಟ್ ಇದೆ ಅಲ್ಲ, ವೊಕೇಶ್ನಲ್ ಟ್ರೈನಿಂಗ್ ಆಯಿತು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಯಿತು, ಇದೆಲ್ಲ ನವೋದಯ ಸ್ಕೂಲ್ಸ್ಗಳಲ್ಲಿ ಆಗಲೇ ಇಂಪ್ಲಿಮೆಂಟ್ ಆಗಿದೆ, CBSE ಬೇಸ್ಡ್ ನವೋದಯ ಸ್ಕೂಲ್ಗಳಲ್ಲಿ. ಬಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಎಲ್ಲ ಸ್ಕೂಲ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಇದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಬೇಕು. ಬಟ್ ಇಂಪ್ಲಿಮೆಂಟೇಷನ್ ಒಂದು ಕಷ್ಟ ಇದೆ, ಸೊ ನೋಡಬೇಕು. ಯಾಕಂದರೆ ಎಷ್ಟೊಂದು ಪ್ಲ್ಯಾನ್ಗಳು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರ್ತಕ್ಕಂಥದ್ದು ರೀಚ್ ಆಗೋದ್ರೊಳಗಡೆ ಮಿಸ್ ಆಗ್ತಾ ಇದೆ. ಸೊ ಇದೆಷ್ಟರವರೆಗೆ ಸಕ್ಸಸ್ ಆಗುತ್ತೆ ಅಂತ ನಾವು ನೋಡೋಕೆ ಹೋಗಬೇಕು. ಇವಾಗ ನೆಕ್ಸ್ಟ್ ಇನ್ನೊಂದು ಏನು ಬರ್ತೀವಿ ಅಂತಂದರೆ, ಒಂದು ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಇದನ್ನು ಈ ಎಜುಕೇಷನ್ ಪಾಲಿಸಿ ರಿಲೀಸ್ ಮಾಡಿ ಹೇಳ್ಬೇಕಾದ್ರೆ ಒಂದು ಹೇಳಿದೆ ಅನ್ವೀಕ್ಷಿಕ ಅಂತ. ಅನ್ವೀಕ್ಷಿಕ ಅಂದರೆ ಏನು ಅಂದರೆ ಕೌಟಿಲ್ಯ. ನಿಮ್ಗೆ ಗೊತ್ತಿರ್ಬೋದು, ಅಶೋಕನ ಕಾಲದಲ್ಲಿ ಕೌಟಿಲ್ಯ ಮೌರ್ಯ ಡೈನೆಸ್ಟಿಲಿ ಬರ್ತಾನೆ ಕೌಟಿಲ್ಯ, ಹೌದಾ? ಅವನು ಏನು ಹೇಳ್ತಾನೆ ಅಂದರೆ, ಅನ್ವೀಕ್ಷಿಕ ಅಂದರೆ ನಾವು ಕಲಿಸ್ಬೇಕಾಗಿರೋ ಟೀಚರ್ಸ್ಗೆ, ಅವಾಗ ಅವನು ರಾಜಗುರು ಆಗಿರ್ತಾನೆ. ಅದು ಅವನೇನು ಹೇಳ್ತಾನೆ ಅಂದರೆ, ಅನ್ವೀಕ್ಷಿಕ ಅಂತಂದರೆ ನಾವು ಹುಡುಗರಿಗೆ ಇದು ಏನಿದೆ ಅಲ್ಲ ಅದನ್ನು ಕಲಿಸೋದಲ್ಲ, ಏನಿಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಕಲಿಸ್ಬೇಕು. ಅಂದರೆ ಅವರು ಒಬ್ಬ ರಾಜನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ, ಟೀಚ್ ಮಾಡ್ತಾ ಇದ್ದಾರೆ ಅಂದರೆ, ಅವರು ಮುಂದಿನ ಪೀಳಿಗೆಯಾಗಿ ಯೋಚನೆ ಮಾಡ್ತಕ್ಕಂಥ ಬಲ ಬರಬೇಕು. ಅದು ಈ ಎಜುಕೇಷನ್ ಸಿಸ್ಟಮ್ನ ಮೇನ್ ಮೋಟೋ ಆಗಿದೆ, ಆಯಿತಾ? ಇವಾಗ ನೆಕ್ಸ್ಟ್ ಬರ್ತೇವೆ, ಇದರಿಂದ ಈ ಪಾಲಿಸಿಯಿಂದ ನಮಗೆ ಏನೇನು ಹೆಲ್ಪ್ ಆಗ್ತದಪ್ಪ? ಎಷ್ಟೊಂದು ಜನ ಕೇಳೋದೆ, ಇದರಿಂದ ಭಾಳಷ್ಟು ಪ್ರಾಬ್ಲಮ್ ಬರ್ತದೆ, ಭಾಳಷ್ಟು ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ ಹುಡುಗರಿಗೆ, ಹಂಗೆ ಅಂತ. ಬಟ್ ಅಲ್ಲ, ಈಗ ನಾವು ಈಗ ಥಿಂಕ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಇವಾಗ ಸಪೋಸ್ ನಮ್ಗೆ IIT IIM ಎಲ್ಲ ನಮಗೆ ಇಂಡಿಪೆಂಡೆನ್ಸ್ ಆದಮೇಲೆ, ಅಂದರೆ ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ನಮಗೆ ಸ್ಟಾರ್ಟ್ ಮಾಡಿದರು. ಬಟ್ ಅದ್ರದ್ದು ಎಫೆಕ್ಟ್ ಯಾವಾಗ, ಅದರದ್ದು ಪಾಸಿಟಿವ್ ಎಫೆಕ್ಟ್ ಯಾವಾಗ ಸಿಕ್ಕಿದೆ ನಮಗೆ? ರೀಸೆಂಟಾಗಿ ಸಿಕ್ಕಿದೆ. ಗ್ಲೋಬಲ್ ಲೀಡರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ IIT IIM ಮತ್ತು ಬಿಟ್ಸ್ ಪಿಲಾನಿ ಮತ್ತು ಈ ಥರ ಟಾಪ್ ಕಾಲೇಜ್ಗಳಿಂದ ಬಂದಿದ್ದಾರೆ. NIT ಕಾಲೇಜ್ ಆಯಿತು. ಸೊ ಇದನ್ನು ನೋಡ್ಕೊಂತ ಹೋದರೆ ಈಗಿನ ಎಜುಕೇಷನ್ ಪಾಲಿಸಿ ಏನಿದೆ ಅಲ್ಲ, ಮುಂದಿನ ಪೀಳಿಗೆಯ ಇನ್ನೊಂದು 20-30 ವರ್ಷಕ್ಕೆ ನಮ್ಗೆ ಗೊತ್ತಾಗುತ್ತೆ ಈ ಎಜುಕೇಷನ್ ಪಾಲಿಸಿಯ ಪಾಸಿಟಿವಿಟಿ. ಅದೇನು ಇವಾಗಲೇ ಇಂಪ್ಲಿಮೆಂಟೇಷನ್ ಆದರೆ 20-30 ವರ್ಷ. ಸೊ ಇಂಪ್ಲಿಮೆಂಟೇಷನ್ ಸ್ವಲ್ಪ ಲೇಟ್ ಆದ್ರೂ 40 ವರ್ಷದಲ್ಲಿ ನಮಗೆ ಇಂಪ್ಲಿಮೆಂಟೇಷನ್ನ ಪಾಸಿಟಿವಿಟಿ ಗೊತ್ತಾಗ್ತದೆ. ಹೆಂಗಪ್ಪ ಅಂತಂದರೆ, ಈಗಿನ ಜನ್ರೇಷನ್ ಹೆಂಗಿದೆ, ನಾವು ಕೆಲಸ ಡಿಗ್ರಿ ಮುಗಿಸ್ತೀವಿ, ಜಾಬ್ ಹುಡುಕ್ತೀವಿ, ಕೆಲ್ಸಕ್ಕೆ ಹುಡುಕ್ತೀವಿ, ಬಟ್ ಕೆಲಸ ಸಿಗಲ್ಲ. ಎಷ್ಟೊಂದು ಜನ ಅಬ್ರಾಡ್ಗೆ ಹೊರಟೋಗ್ತಾರೆ. ಬಟ್ ಈಗಿನ ಪೀಳಿಗೆ ಹೆಂಗಿದೆ ಅಂತಂದರೆ, ಈ ಎಜುಕೇಷನ್ ಸಿಸ್ಟಮಿಂದ ನಾವೇ ಜಾಬ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಇವಾಗ ಎಕ್ಸಾಂಪಲ್ ಅಂತಂದರೆ, ಇವಾಗ ನಾನು ಕಂಪ್ಯೂಟರ್ ಸೈನ್ಸ್ ಓದ್ಕೊಂಬಂದೆ, ನನ್ನ ಕೋಡ್ ಬರೆಯೋಕ್ಕೆ ಬರುತ್ತೆ. ಬಟ್ ಕೋಡ್ ಯಾರಿಗೆ ಬರೀಬೇಕು, ಯಾವ ಇನ್ಸ್ಟ್ರೂಮೆಂಟಿಗೆ ಬರೀಬೇಕಂತ ನಮ್ಗೆ ಐಡಿಯಾ ಇರಲ್ಲ, ಹೌದಾ? ಆ ಇನ್ಸ್ಟ್ರೂಮೆಂಟಿಗೆ ಒಂದು ವೇಳೆ ಬರದೆ ಅಂದ್ಕೊಳ್ಳಿ, ಅದನ್ನು ಮಾರಾಟ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿರಲ್ಲ. ಸೊ ಇವಾಗ ಏನಾಗ್ತದೆ, ನಾನು ಒಬ್ಬರು ಅಂಡರಲ್ಲಿ ಕೆಲಸ ಮಾಡಲೇಬೇಕು ಕಂಪಲ್ಸರಿ. ಬಟ್ ಈ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಬೇರೆ ಬೇರೆ ಸಬ್ಜೆಕ್ಟ್ನ ಬೇರೆ ಬೇರೆ ಟೈಮಲ್ಲಿ ಯಾವಾಗ ಬೇಕೋ ಅವಾಗ ತೊಗೋಬೋದಾ? ಇವಾಗ ಸಪೋಸ್ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊತೀನಿ, ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ತೊಗೊತೀನಿ, ಅದ್ರ ಜೊತೆಗೆ ಕಾಮರ್ಸ್ನ ತೊಗೊತೀನಿ, ಟ್ರೇಡಿಂಗ್ದು. ಇವಾಗ ಏನಾಗ್ತದೆ ಅಂದರೆ, ನಾನೊಂದು ಡಿವೈಸ್ ಕ್ರಿಯೇಟ್ ಮಾಡಿದ್ರೆ ಸಾಫ್ಟ್ವೇರಿಗೆ ಬರೀಬೋದು, ಅದಕ್ಕೆ ಹಾರ್ಡ್ವೇರ್ ಕ್ರಿಯೇಟ್ ಮಾಡ್ಬೋದು, ಅದನ್ನು ಮಾರ್ತಕ್ಕಂಥ ಕೆಪಾಬಿಲಿಟಿನೂ ನಮಗೆ ಬರುತ್ತೆ, ಹೌದಾ? ಸೊ ಇದರಿಂದ ಏನಾಗ್ತದೆ ಅಂದರೆ, ನಾನು ನನ್ನದೇ ಓನ್ ಆಗಿರ್ತಕ್ಕಂಥ ಎಂಟರ್ಪ್ರೈಸ್, ನಮ್ಮದೇ ಓನ್ ಆಗಿರ್ತಕ್ಕಂಥ ಕಂಪ್ನಿ ಓಪನ್ ಮಾಡಿ ಎಷ್ಟೊಂದು ಜನಕ್ಕೆ ಜಾಬ್ ಕೊಡ್ತಕ್ಕಂಥ ಶಕ್ತಿ ಬರುತ್ತೆ, ಹೌದಾ? ಈ ಎಜುಕೇಷನ್ ಸಿಸ್ಟಮಲ್ಲಿ. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಒಂದೇ ಕಂಪ್ಯೂಟರ್ ಸೈನ್ಸ್ ಒಬ್ಬರೇ ಕಲಿತಾನೆ, ಈ ಕಡೆ ಎಲೆಕ್ಟ್ರಾನಿಕ್ಸ್ ಒಬ್ಬನೇ ಕಲಿತಾನೆ, ಏನೋ ದುಡ್ಡಿದ್ದನ್ನು ಬಂದು ಇನ್ವೆಸ್ಟ್ ಮಾಡ್ದೇನೆ ನಾವು ಅವ್ರ ಅಂಡರಲ್ಲಿ ಕೆಲಸ ಮಾಡಬೇಕು. ಸೊ ಇಲ್ಲೇನಾಗ್ತದೆ ಅಂದರೆ, ನಾವೇ ಓನಾಗಿ ಕ್ರಿಯೇಟ್ ಮಾಡ್ತೀವಿ. ಸೊ ಜಾಬ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಏನಂದರೆ ಜಾಬ್ ಕ್ರಿಯೇಟರ್ಸ್ ಅಂತ ಹೇಳ್ತೀವಿ, ಜಾಬ್ ಹುಡ್ಕೋದು ಹೋಗಲ್ಲ. ಸೊ ಇದು ಮುಂದಿನ ಪೀಳಿಗೆಗೆ ಇಂಪ್ರೂವ್ ಆಗ್ತದೆ. ಇವಾಗ ಯಾವಾಗ ನಾವು ಜಾಬ್ ಕ್ರಿಯೇಟ್ ಮಾಡಿ, ಯಾವಾಗ ನಾವು ಅವರಿಗೆ ಜಾಬ್ ಬೇರೆಯವ್ರಿಗೆ ಕೊಡ್ತಕ್ಕಂಥ ಕೆಪಾಬಿಲಿಟಿ ಬರ್ತೀವೋ, ಅವಾಗ ನಮ್ಮ ಎಕನಾಮಿ ಆಟೋಮ್ಯಾಟಿಕ್ಕಾಗಿ ಬೂಸ್ಟ್ ಆಗಿ ಫುಲ್ ಹೈ ಲೆವೆಲಲ್ಲಿ ಹೋಗ್ತದೆ. ಇದು ನಮ್ಮ ಗೌರ್ಮೆಂಟ್ದು ಮೋಟೋ. ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು. ಬಟ್ ಅದ್ರ ಜೊತೆಗೆ ನಾವಿನ್ನು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ, ನಾವು ಬರ್ತಕ್ಕಂಥ ಪೀಳಿಗೆಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಸಿ ಆ ಲೆವೆಲಲ್ಲಿ ತೊಗೊಂಡು ಹೋಗಬೇಕು. ಇನ್ನೊಂದೇನಪ್ಪ ಅಂದರೆ, ಈ ಎಜುಕೇಷನ್ ಪಾಲಿಸಿಲಿ ಬರೀ ಟೀಚರ್ಸ್ ಆಯಿತು, ಗೌರ್ಮೆಂಟ್ ಅಂತ ಏನಿಲ್ಲ, ಪೇರೆಂಟ್ಸ್ ಅಂದರೆ ಪೋಷಕರು, ಅವರು ಕೂಡ ಕಂಪಲ್ಸರಿ ಇದರಲ್ಲಿ ಫುಲ್ ತೊಡಗಿಕೊಂಡು ಅವರು, ಯಾಕಂದರೆ ಈಗಿನ ಪೀಳಿಗೆಯಲ್ಲಿ ಎಲ್ಲರೂ ಓದಿದವರೇ ಇದ್ದಾರೆ, ಅಕ್ಷರಗಳಂತೂ ಓದಕ್ಕೆ ಬರುತ್ತೆ. ಫಸ್ಟ್ 3 ಇಯರ್ಸಲ್ಲಿ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕು. ಶಿಕ್ಷಣ ಇದನ್ನು ಓದೋದು ಹೆಂಗೆ, ಅದೇ ಮತ್ತು ಬರೆಯೋದು ಹೆಂಗೆ ಅದನ್ನು ಹೇಳ್ಕೊಡ್ಬೇಕು. ಆಟದ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಓಕೆ. ಆಮೇಲೆ ವೊಕೇಶ್ನಲ್ ಟ್ರೈನಿಂಗ್ ಅಂದರೆ, ಇವಾಗ US ಅಲ್ಲಿ ಹೋದರೆ ಪ್ಲಂಬಿಂಗ್, ಇವಾಗ ಮತ್ತು ಕಾರ್ಪೆಂಟ್ರಿ ಅಂದರೆ ನಾವು ಇಲ್ಲೆಲ್ಲ ಕಾರ್ಪೆಂಟ್ರಿ ಮಾಡ್ತಾರೆ ಏನಂತಂದು ಭಾಳ ಕೀಳಾಗಿ ನೋಡ್ತೀವಿ. US ಅಲ್ಲಿ UK ದಲ್ಲೆಲ್ಲ ಅವ್ರಿಗೂ ಟಾಪ್ ಪೊಸಿಷನಲ್ಲಿದೆ, ಹೌದಾ? ಯಾಕೆಂದರೆ ಆ ಲೆವೆಲ್ಲು ನಮ್ಮ ಇಂಡಿಯಾದಲ್ಲೂ ಬರಬೇಕು. ಆವಾಗಲೇ ನಮ್ಮದು ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಅಲ್ಲಿವರೆಗೂ ನಮ್ಮದು ಡೆವಲಪಿಂಗ್ ಕಂಟ್ರಿನೇ ಇರುತ್ತೆ. ಅದು ಯಾವಾಗ ಚೇಂಜ್ ಆಗುತ್ತೆ, ನಮ್ಮ ಮೈಂಡ್ಸೆಟ್ ನಾವು ಚೇಂಜ್ ಮಾಡಿಕೊಂಡು ಎಲ್ಲ ಜಾಬ್ಗಳು ಈಕ್ವಲ್ ಅಪಾರ್ಚುನಿಟೀಸ್ ಅಂತ ನೋಡಬೇಕು. ಅದರ ಪ್ರಕಾರ ನಾವು ಹೋಗಬೇಕು. ಓಕೆ, ಇಲ್ಲಿಗೆ ನಾವು ಇದನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು.